டிராவலர்ல பால் நீ போடு. இது வெளியே போயிடுச்சு. லெஃப்டா லெஃப்டி உள்ளவா ஆறு பேர் ஆயிடுச்சு சார். டச்சானா ஒரு ரெண்டு அத்தான் நின்று டச்சானா ஒரு ரெண்டு வரந்தா விடு தூரண்ணா. ரெண்டு பால் சேவா போடு ப்ரோ. ரெண்டு நல்ல பால் போடு. ஒரு பால் டாட் போடு ப்ரோ. ப்ரோ ஆறு அடிக்க கஷ்டம் இருக்குது. ஒரு பால் கரெக்டா போட்டுக்கோ. போடு ப்ரோ ஒரு பால் டாட் போடு ப்ரோ.
आराम से उमेश बॉल नहीं पड़े पुरानी बॉल पकड़ो आराम से
Hello, 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 hello. Coming na? It's coming. Hi, checker. Hello. It's not coming. Sound ಬರ್ತಿತ್ತಾ? ಮೂರು ಚೆಂಡುಗಳು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ. ನಾಲ್ಕನೆಯ ಚೆಂಡು ನಡುವೆ ಅತಿಕ್ರಮ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಇದನ್ನು ಮತ್ತೆ ಶಾಮ್ ಹೆಸರಗತ ಚೆಂಡು ಮತ್ತೆ ಊಟಗಳು ಬರುತ್ತಾ ಇಲ್ಲ. ನಡುವೆ ಡಾಟ್ ಬಾಲ ಸೇರ್ಪಡೆ ಕಂಡುಕೊಳ್ತಾ ಇದೆ. ಆರಂಭಿಕ ಸೆಷನ್ ಪ್ರಗತಿಯಲ್ಲಿದೆ. ಕೊನೆಯವರ ಪ್ರಗತಿಯಲ್ಲಿ ಏನಿರ್ತಕ್ಕಂಥ ಚೆಂಡುಗಳಲ್ಲದಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 41 ಊಟಗಳು ಕಾಣ ಸಿಗ್ತಾ ಇದ್ದಾವೆ. ಸ್ಕಾಲಕ್ಕೆ ಬಂದರೆ ಬಹಳ ಶತಮಾನ ಹೊಡೆತ ಧರ್ಮಲಕ್ಕೆ ಇವಾಗ ಒಂದೋಟ ಎರಡನೇ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತದ 2 ಓಟಗಳ ಸೀಮಿತ ಪ್ರದೇಶವನ್ನು ಕಾಣ್ತಾ ಇದೆ ಚೆಂಡು. ತಳ ಮೊತ್ತ ಕೂಡ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ತಳ ಮೊತ್ತ 43 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಶಾಮಿಸ್ಗಾರಿಕೆ ಭಾಗದಲ್ಲಿ ಕೊನೆ ಬಾರಿ ಆರಂಭಿಕ ಸೆಷನ್ ಕೊನೆಯ ಚೆಂಡು ಊಟಗಳು ಬರ್ತಾ ಇಲ್ಲ. ಆರಂಭಿಕ ಹಂತ ಮುಕ್ತಾಯವನ್ನು ಕಾಣುತ್ತಾ ಇದೆ. ಮುಕ್ತಾಯದ ಮೊದಲ ಹಂತಗಳ ಬಳಿಕ 43 ಊಟವನ್ನು ದಾಖಲಿಸ್ತಾ ಇದ್ದಾರೆ. ಟಾರ್ಗೆಟ್ ಸಂಖ್ಯೆ 44. 44ರ ಒಂದು ಟಾರ್ಗೆಟ್ ಸಂಖ್ಯೆಯಲ್ಲಿ ಚೇಸ್ ಮಾಡಬೇಕಾಗಿದೆ. ಆರಂಭಿಕ ದಿನದ 4ನೆಯ ಪಂದ್ಯ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ತಡ ಮತ್ತೆ 43, ಟಾರ್ಗೆಟ್ ಸಂಖ್ಯೆ 44. ಒಂದು ಟಾರ್ಗೆಟ್ ಸಂಖ್ಯೆಯಲ್ಲಿ ಶೇರ್ 11 ಚೇಸ್ ಮಾಡಬೇಕಾಗಿದೆ. ಇಲ್ಲಿ ಜಯವನ್ನು ಕಾಣಬೇಕಾದ್ರೆ ಆರಂಭಿಕ ಸರದಿ ಆಟಗಾರ ಕಣಕ್ಕೆ ಸಾಗಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಕೂಡ. ಆರಂಭಿಕ ಹಂತ ಮುಕ್ತವನ್ನು ಕಂಡಿದ್ದು 43 ಓಟವನ್ನು ದಾಖಲಿಸಿದ್ದಾರೆ. 44ರ ಒಂದು ಟಾರ್ಗೆಟ್ ಸಂಖ್ಯೆಯಲ್ಲಿ ಬಿಟ್ಕೊಳ್ತಾ ಇದ್ದಾರೆ ಕೂಡ. ಅದ್ಯಾವ ರೀತಿ ಎಸ್ಆರ್ ಪಂದ್ಯಾಟವನ್ನು ಉಳಿಸಿಕೊಡ್ತಾರೆ ನೋಡಬೇಕಾಗಿದೆ. ನಾಕೌಟ್ ರೂಪದಲ್ಲಿ ಪಂದ್ಯಾಟಗಳು ಸಾಗ್ತಾ ಇದೆ. ಜಯಿಸಬಲ್ಲ ತಂಡಗಳು ಮುಂದಿನ ಹಂತವನ್ನು ಕಾಣ್ತಾರೆ. ಪರಾಜಯವನ್ನು ಕಾಣಬಲ್ಲ ತಂಡಗಳು ಈ ಒಂದು ಪಂದ್ಯ ಕೂಡ ನಿರ್ಗಮಿಸಲಿಕ್ಕಿದ್ದಾರೆ. 80 ತಂಡಗಳು ಭಾಗವಹಿಸ್ತಾ ಇರತಕ್ಕಂಥ 4 ದಿನದ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಜೂನಿಯರ್ಸ್ ಅಂಡರ್ 22 ಪಂದ್ಯಾಕೂಟ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಹಿಂದೆ 2 ಬಾರಿ ರಾಜ್ಯ ಮಟ್ಟದ KVR ಕಪ್ ಪಂದ್ಯಾಕೂಟ ಗುಂಜೂರು ಕ್ರೀಡಾಂಗಣ ಕಂಡಿತ್ತು. ಈ ಬಾರಿ ಒಂದು ಹೊಸ ಪ್ರಯತ್ನ
ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ನಲವತ್ತ ಒಂದು ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ. ಶರೀರವನ್ನ ಮೊದಲ ಒಂದು ಸರದಿಯ ಬಿರುಸಿನ ಆಟಗಾರ ಇವಾಗ ಅಂಕಣ ಎಂಟ್ರಿಯನ್ನು ಕಾಣ್ತಾ ಇದ್ದಾರೆ. 30 ಚೆಂಡುಗಳಲ್ಲಿ 44 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅದ್ಯಾವ ಎಸ್ಗಾರನ ಪ್ರಾರಂಭಿಕ ಓವರ್ಗಾಗಿ ಇಲ್ಲಿ ಬಳಸ್ತಾರ ನೋಡಬೇಕಾಗಿದೆ ಕೂಡ. ಹೊರ ರಾಜ್ಯದ ತಂಡಗಳು ಕೂಡ KVR ಜೂನಿಯರ್ ಅಂಡರ್-22 ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ತಮಿಳುನಾಡು ತಂಡಗಳು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಮುಂಬೈಯ ತಂಡ ಕೂಡ ನಾಳೆ ಪಂದ್ಯಾಟ ಮಾಡಲಿಕ್ಕಿದ್ದಾರೆ. सब्स्टिट्यूट हाको वाहिद को डालो अಣ್ಣ ಇವರು ಸಬ್ಸ್ಟಿಟ್ಯೂಟ್ ಅಣ್ಣ ಅಲ್ಲಿ ಶೇರ್ 11 ಎಕ್ಸ್ಟ್ರಾ ಪ್ಲೇಯರ್ ಬರಬೇಕು, 12 ಆಟಗಾರ ಬರಬೇಕೆನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ. ಅಂಕಿಅಂಶ ಪಟ್ಟಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಬಂದರೆ ನಾವು ಜವಾಬ್ದಾರಲ್ಲ, ಮೊದಲೇ ತಿಳಿಸ್ತಾ ಇದ್ದೇವೆ. ಎಕ್ಸ್ಟ್ರಾ ಪ್ಲೇಯರ್ ಕಳಿಸ್ಕೊಳ್ಬೇಕು. ಸ್ಯಾಮ್ ಮತ್ತು ಪ್ರವೀಣ್ ಮೊದಲ ಸರದಿ ಆಟಗಾರರು. ಟಾರ್ಗೆಟ್ ಸಂಖ್ಯೆ 44. ರಹೀಂ ಮೊದಲವರಿಗಾಗಿ 44 ಒಂದು ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡುತ್ತಾ ಇದ್ರಿ. ಇಲ್ಲಿ ಎರಡನೇ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಮೊದಲ ಚೆಂಡಿಗಾಗಿ ರಹೀಂ ಎಸ್ಗಾರಿಕೆ ಭಾಗದಲ್ಲಿ ರಹೀಂ ಹೆಸರದ ಮೊದಲ ಚೆಂಡು ನೋಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಹೆಚ್ಚುವರಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. 1+1 2 ಊಟಗಳ ಸೇರ್ಪಡೆ ತಡ ಮತ್ತೆ ಕೂಡ ಆರಂಭವನ್ನು ಕಾಣುತ್ತದೆ. ಈ ಹಂತದಲ್ಲಿ ಫ್ರೀ ಹಿಟ್ ಅವಕಾಶಗಳಿದ್ದಾವೆ. ಯಶಸ್ಸನ್ನು ಕಾಣ್ತಾರ ನೋಡಬೇಕಾಗಿದೆ. ಆರಂಭಿಕ ಎಸೆತ ರಹೀಂ ಹೆಚ್ಚುವರಿ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಫ್ರೀ ಹಿಟ್ ಜಾರಿಯನ್ನು ಪಡ್ಕೊಳ್ತಾ ಇದೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಸುಂದರತೆ ಚೆಂಡು ನಡುವೆ ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. 43 ಊಟವನ್ನು ದಾಖಲಿಸಿರ್ತಕ್ಕಂಥ ತಂಡ 44 ಒಂದು ಟಾರ್ಗೆಟ್ ಸಂಖ್ಯೆ ಬಿಟ್ಕೊಟ್ಟಿದ್ದಾರೆ. ಎಸ್ಗಾರರು ಪಂದ್ಯಾಟವನ್ನು ಉಳಿಸಿಕೊಡುತ್ತಾರೆ ನೋಡಬೇಕಾಗಿದೆ. ಬಹಳಷ್ಟು ಬರೀತೆ ಹೊಡೆತವನ್ನು ದಾಖಲಿಸಿದ ಪಾಯಿಂಟ್ ಬಾಲ್ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಊಟದ ಸೇರ್ಪಡೆ
30 ಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ 2 ಮಂದಿ ಆಟಗಾರರು ಯಶಸ್ಸಿನ ಹಂತವನ್ನು ಕಂಡರು. ತಂಡದ ಮೊತ್ತ ಕೂಡ ಈ ರೀತಿಯ ಪಡ್ಕೊಳ್ತಾ ಇದೆ. 3 ಓಟವನ್ನು ತಲುಪಿದ್ದಾರೆ. ಪೂರ್ಣಾಂತರವಾಗಿ ಬೀಳುತ್ತಾ ಇದೆ. ನಡುವೆ ಗೂಟದ ಹಿಂಭಾಗದಲ್ಲಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ನೋಬಾ ಸೂಚನೆ ತೀರ್ಪು ರವಾನಿಸಿದ್ದಾರೆ. ಒನ್ ಪ್ಲಸ್ ಒನ್ 2 ಊಟಗಳ ಸೇರ್ಪಡೆ. ಆರಂಭಿಕ ಓವರ್ನಲ್ಲಿ ಬಹಳಷ್ಟು ಊಟಗಳಿಗೆ ಅವಕಾಶವನ್ನ ಹೆಚ್ಚುವರಿ ರೂಪದಲ್ಲಿ ಮಾಡಿಕೊಟ್ರು. ಈ ಹಂತದಲ್ಲಿ ಫ್ರೀ ಹಿಟ್ ಜಾರಿಯನ್ನು ಕಂಡುಕೊಳ್ತಾ ಇದೆ. ಅದೆಷ್ಟು ಊಟವನ್ನು ಈ ಹಂತದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ ಕೂಡ. 44 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಕೂಡ. ಈಗಾಗಲೇ ನಮ್ಮ ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮವಾದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ಕೂಡ ಟೀಮ್ ಇಂಡಿಯಾ ವೆಂಕಟೇಶ್ ಬಾಬು ರೆಡ್ಡಿ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಜೂನಿಯರ್ ಫ್ರೆಂಡ್ಸ್ ಸಂಸ್ಥೆ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಟೀಮ್ ಇಂಡಿಯಾ ಬಾಬು 11 ಎನ್ನುವಂಥ ತಂಡವನ್ನು ಕಟ್ಟಿ ರಾಜ್ಯದ ಸುತ್ತಲೂ ಕೂಡ ಪಂದ್ಯಾಟವನ್ನು ಆಡುತ್ತಾ ಇರತಕ್ಕಂಥ ಸಂಸ್ಥೆ ಕೂಡ. ಹೊರ ರಾಜ್ಯದ ತಮಿಳುನಾಡಿನಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಟೀಮ್ ಇಂಡಿಯಾ ಬಾಬು 11 ಜಯಿಸಿದ್ದಾರೆ. ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟವನ್ನು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಟೀಮ್ ಇಂಡಿಯಾ ಬಾಬು 11 ಆಯೋಜನೆ ಮಾಡ್ತಾ ಇದೆ ಕೂಡ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಸರ್ ಅವರು ಒಂದು ವ್ಯವಸ್ಥಿತ 4 ದಿನದ ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಪ್ರಮುಖ ಆಯೋಜಕರು ಕೂಡ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿಗೆ ಮತ್ತೊಮ್ಮೆ ನಾವು ಕ್ರೀಡಾಪಟುಗಳ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಿರುಸಿನ ಹೊಡೆತದ ಆಗಸನ ಪ್ರಯತ್ನ ಕಂಡ್ರು. ಡಿಫೆಕ್ಷನ್ ಕವರ್ಸಿ ಬಾದಲಿ ಇವಾಗ ಬೌಂಡ್ರಿ ಲಢಾಯಿಸೋದ ಲೆಕ್ಕಾಚಾರಗಳು ಸಾಗಿತ್ತು. ನಡುವೆ ಇವಾಗ ಊಟಗಳಿಗೆ ಅವಕಾಶವನ್ನು ಅಂತಿಮತೆ ಮಾಡಿಕೊಡ್ತಾ ಇದ್ದಾರೆ. ಊಟಗಳಿಗೆ ಅವಕಾಶವನ್ನು ಬೌಲರ್ಸ್ ಮಾಡಿಕೊಟ್ರು. ಲಾಭವನ್ನು ಕಾಣುತ್ತಾರೆ ನೋಡಬೇಕಾಗಿದೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಊಟಗಳು ಬರುತ್ತಾ ಇಲ್ಲ. ಸುಂದರತೆ ಚೆಂಡು ದಾಖಲಾತಿಯನ್ನು ಕಾಣುತ್ತಾ ಇದೆ. ಡಾಟ್ ಬಾಲ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದ್ದೇವೆ. ರಾಷ್ಟ್ರೀಯ ಮಟ್ಟದ ಜೂನಿಯರ್ಸ್ ಅಂಡರ್ 22 4 ದಿನದ ಹಗಲು ರಾತ್ರಿಯ ಪಂದ್ಯಾಕೂಟ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಈ ಒಂದು ಪ್ರಮುಖ ಪಂದ್ಯಾಕೂಟದ ರೂವಾರಿಗಳು ನಮ್ಮ ಶ್ರೀಯುತ ಬಾಬು ಅಣ್ಣನವರು. ಈಗಾಗಲೇ ಪಂದ್ಯಾಕೂಟದ ವೀಕ್ಷಣೆಯವರಿಗೆ ಮತ್ತೊಮ್ಮೆ ನಾವು ಕ್ರೀಡಾ ಪ್ರೇಕ್ಷಕರ ಪರವಾಗಿ ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. वेगा बनी भाई रहीम इराक जल्दी जाओ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ 10 ಊಟವನ್ನು ದಾಖಲಿಸ್ತಾ ಇದೆ. ಅಂತಿಮ 24 ಎಸೆಗಳು ಬಾಕಿ ಉಳಿತಾ ಇದೆ. 34 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ತಡ ಮೊತ್ತ 10 ಊಟಗಳು 24ಕ್ಕೆ
34 ಊಟಗಳ ಅವಶ್ಯಕತೆ. 44 ಒಂದು ಟಾರ್ಗೆಟ್ ಸಂಖ್ಯೆ ಶೇರ್ 11 ಚೇಸ್ ಮಾಡ್ತಾ ಇದೆ. ಇತ ಹೊಸ ಬೌಲರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ನಗತವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡು ಗೂಟದ ಹಿಂಭಾಗದಲ್ಲಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಊಟಗಳ ಹೆಚ್ಚುವರಿ ತಳಮತ 12 ಊಟವನ್ನು ತಲುಪ್ತಾ ಇದೆ. ರಿವಾ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಕಂಡ್ರು. ಓಟಗಳು ಬರುತ್ತಾ ಇಲ್ಲ. ಸುಂದರತೆಯ ಚೆಂಡು ದಾಖಲಾತಿಯನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದ್ದೇವೆ ಕೂಡ. 44ರ ಟಾರ್ಗೆಟ್ ಸಂಖ್ಯೆಯಲ್ಲಿ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಆರಂಭಿಕ ಓವರ್ನಲ್ಲಿ 10 ಊಟವನ್ನು ದಾಖಲಿಸಿದ್ದಾರೆ. ಇದರ ಮತ್ತೆ ಬೆರಸಿನ ಹೊಳತ ನಟನರ ಹೊಳತನ್ನು ದಾಖಲಿಸಿರುವಾಗ ಅಂತಿಮದ ಲಾಂಗನಲ್ಲಿ ಸುಲಭ ಸಾಧಿ ಕ್ಯಾಚ್ ಮಾಡಿಕೊಂಡ್ರು. ಹೋದರಿಯುವಾಗ ಆಘಾತವನ್ನು ಕಾಣ್ತಾ ಇದೆ. 6 ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರರು ಇಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಬೌಲರ್ಗಳು ಯಶಸ್ಸನ್ನು ಕಂಡ್ರು. ಇಲ್ಲಿ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಅಂಕಣಕ್ಕೆ ಇವಾಗ ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ನಿರಂಜನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 12ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ ಕೂಡ. 203 ಚೆಂಡುಗಳು ಮುಕ್ತಾಯವನ್ನು ಕಂಡಿದೆ. ಈತ ಮತ್ತೆ 4ನೇ ಬಾರಿ 4ನೇ ಚೆಂಡಿಗೆ ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ನೀಡಬಲ್ಲ ಪ್ರಯತ್ನವನ್ನು ಬೌಲರ್ ಮಾಡಿದ್ರು. ನಡುವೆ ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಕಂಡುಕೊಳ್ತಾ ಇದ್ದೇವೆ ಕೂಡ. 2 ಎಸೆತಗಳು 2ನೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಜೂನಿಯರ್ಸ್ ಅಂಡರ್ 22 ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಟೀಮ್ ಇಂಡಿಯಾ ಬಾಬುಲನ್ನ ಎಲ್ಲ ಆಟಗಾರರು ಕೂಡ ಬಹಳಷ್ಟು ತಮ್ಮ ಸಹಕಾರವನ್ನು ಕೊಡ್ತಾ ಇದ್ದಾರೆ ತೀರ್ಪುಗಾರಕ್ಕೆ ಪೀಠದಲ್ಲಿ. ಅರ್ಜುನ್ ಕುರೇಬಾರಿ ಅಂತಿಮ ಪೂರ್ಣವಾಗಿ ಬೀಳ್ತಾ ಇದೆ. ನಡುವೆ ಸುಲಭ ಸಾಧ ಕ್ಯಾಚ್ ನ ಮಿಡಾನಲ್ಲಿ ಪಡ್ಕೊಂಡ್ರು. ಇವಾಗ ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇದೆ. 2ನೇ ಓವರ್ ಮುಕ್ತಾಯವನ್ನು ಕಂಡ ಬಳಿಕ ತಳ ಮೊತ್ತ 13ಕ್ಕೆ ಮತ್ತೊಂದು ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ ಕೂಡ. ಹದಿನೆಂಟು ಎಸೆತಗಳು ಅಂತಿಮ ಹಂತದಲ್ಲಿ ಬಾಕಿ ಉಳಿತಾ ಇದೆ. 31 ಊಟಗಳು ಬರಬೇಕಾಗಿದೆ. ಮೂರನೇ ಓವರ್ ಮೊದಲ ಚೆಂಡು ಊಟಗಳು ಬರ್ತಾ ಇಲ್ಲ. ಸುಂದರತೆ ಚೆಂಡು ದಾಖಲಾತಿಯನ್ನ ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ 17 ಎಸೆತಗಳು ಬಾಕಿ ಉಳಿತಾ ಇದೆ. 31 ಊಟಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ಮತ್ತೆ 2ನೇ ಬಾರಿ ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾಯ್ತು. ನಡುವೆ ಇವಾಗ ಕ್ಷೇತ್ರಕ್ಷಣ ದಾಖಲಿಸಿದ್ರು. ತನ್ನ ಮೂಲಕ ಬಹಳಷ್ಟು ತಂದು ಕ್ಷೇತ್ರಕ್ಷಣ 2 ಮಂದಿ ಕ್ಷೇತ್ರಕ್ಷಕರು ಇವಾಗ ದಾಖಲಿಸ್ತಾ ಇದ್ದಾರೆ. ಮಿಡಾನಲ್ಲಿ ಈತ ಮತ್ತೊಂದು ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಬಹಳಷ್ಟು ತಮ್ಮ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ 2 ಮಂದಿ ಕ್ಷೇತ್ರಕ್ಷಕರು. ಶೇರ್ 11 ಮತ್ತೊಂದು ಹೋದರಿನಲ್ಲಿ ಹಂತದಲ್ಲಿ ಕಳ್ಕೊಂಡ್ರು. ಅದ್ಯಾವ ಆಟಗಾರನ ಇವಾಗ ಕಳಿಸಿ ಕೊಡ್ತಾರೆ ನೋಡಬೇಕಾಗಿದೆ. 44ರ ಒಂದು ಮೊತ್ತವನ್ನು ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಪ್ರಾರಂಭಿಕ ಓವರ್ನಲ್ಲಿ ಬಹಳಷ್ಟು ತಮ್ಮ ಆರಂಭವನ್ನು ಕಂಡಿತ್ತು. 10 ಊಟವನ್ನು ದಾಖಲಿಸಿದ್ರು. ಆ ಬಳಿಕದ 2 ಮತ್ತು 3ನೇ ಓವರ್ನಲ್ಲಿ ವಿಕೆಟ್ಸ್ಗಳ ಆಘಾತವನ್ನು ಕಾಣ್ತಾ ಇದೆ. ಊಟಗಳ ಬರವನ್ನು ಕಾಣ್ತಾ ಇದ್ದಾರೆ ಕೂಡ.
ತರ್ಟಿ ಮುಟ್ಟಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರವನ್ನು ಕಂಡ್ರು. ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದೇವೆ ಕೂಡ. ಮತ್ತೆ 4ನೇ ಬಾರಿ ಬದಲು ಬೀಸಬಲ ಪ್ರಯತ್ನವನ್ನು ಕಂಡ್ರು. ಮತ್ತೆ ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಪಡ್ಕೊಂಡ್ರು. ಈತ ಹೋದರೆ ಮತ್ತೆ ಆಘಾತವನ್ನು ಕಾಣುತ್ತಾ ಇದೆ. ತಟ್ಟಿ ಓಟವನ್ನು ದಾಖಲಿಸಬಲ್ಲ ಲೆಕ್ಕಾಚಾರವನ್ನು ಸೇರಿರುವ ಆಟಗಾರರು ಮಾಡಿದ್ರು ಕೂಡ SR ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಈ ರೀತಿಯ ಒಂದು ಯಶಸ್ಸನ್ನು SR ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಸತತವಾಗಿ ಹೋದರಿಗಳು ಆಘಾತವನ್ನು ಕಾಣುತ್ತಾ ಇದೆ. ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಕಾಣುತ್ತಾ ಇರ್ತಕ್ಕಂಥ ತಂಡ ಅತ್ಯುತ್ತಮ ಒಂದು ಪರ್ಫಾರ್ಮೆನ್ಸ್ ಅನ್ನ SR ನೀಡ್ತಾ ಇದ್ದಾರೆ ಕೂಡ. ಓಟಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬೌಲರ್ಸ್ ಆಟಗಳು ದಾಖಲಾತಿಯನ್ನು ಕಾಣುತ್ತಾ ಇದೆ. ಅಂತಿಮ ಒಂದಷ್ಟು ಬಾಕಿ ಉಳಿತಾ ಇದೆ ಈ ಓವರ್ ಮುಕ್ತಾಯಕ್ಕಾಗಿ. ಕೊನೆಯ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನ ಪಡ್ಕೊಳ್ತಾರೆ, ನೋಡಬೇಕಾಗಿದೆ. ಇವಾಗ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇತ್ತ ಮತ್ತೊಂದು ಹೊತ್ತರಿ ಕೂಡ ಆಘಾತವನ್ನು ಕಾಣುತ್ತಾ ಇದೆ. 3 ಓವರ್ಗಳು ಮುಕ್ತಾಯದ ಬಳಿಕ ಮತ್ತೊಂದು ವಿಕೆಟ್ ಆಘಾತವನ್ನು ಕಾಣುತ್ತಾ ಇದೆ ಕೂಡ. ಹದಿಮೂರಕ್ಕೆ ಪ್ರಮುಖ 7 ವಿಕೆಟ್ಸ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಬಹಳ ಉತ್ತಮವಾದ ಓವರ್ ಈ ಹಂತದಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು ಕೂಡ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆಫ್ ಅಲ್ಲಿ ಕ್ಷೇತ್ರಕ್ಷ ಎಡವಟ್ಟು. ಇವಾಗ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ. ಬೌಂಡ್ರಿಯಲ್ಲಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಸ್ಥಗಿತವನ್ನು ಕಂಡಿರ್ತಕ್ಕಂಥ ರನ್ ಧಾರಣ ಏರಿಕೆಯನ್ನು ಕಾಣುತ್ತಾ ಇದೆ. 4 ಓಟದ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 17 ಓಟವನ್ನು ತಲುಪ್ತಾ ಇದೆ. ಅಂತಿಮ 11 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮಿಡ್ ವಿಕೆಟ್ ಅಲ್ಲಿ ಕ್ಷೇತ್ರಕ್ಷಣ ದಾಖಲಿಸಿದ್ರು. 1 ಓಟ, 2ನೇ ಓಟಗಳಿಗೆ ಅವಕಾಶವನ್ನು ಈ ಹಂತದಲ್ಲಿ ಬೌಲರ್ ಮಾಡಿ ಕೊಡ್ತಾ ಇದ್ದಾರೆ. 2 ಓಟಗಳ ಪೂರೈಕೆಯೂ ಕೂಡ ತಡ ಮತ್ತೆ ಇವಾಗ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 19 ಓಟವನ್ನು ತಲುಪ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇದೆ. ಲಾಂಗ್ ಆಫ್ ಮತ್ತು ಲಾಂಗ್ ನಡುವೆ ಕ್ಷೇತ್ರಕ್ಷಣ ದಾಖಲಿಸಿದ್ರು. ಪ್ರತಿಯೊಂದು ಚೆಂಡಿಗೂ ಕೂಡ ಈ ಹಂತದಲ್ಲಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರ ಆಟಗಾರರು ಮಾಡ್ತಾ ಇದ್ರೆ ಯಶಸ್ಸನ್ನು ಕಂಡ್ರು. ತಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 20 ಓಟವನ್ನು ತಲುಪ್ತಾ ಇದ್ದಾರೆ. 24 ಓಟಗಳು ಇನ್ನಿರ್ತಕ್ಕಂಥ ಚೆಂಡುಗಳಲ್ಲಿ ಬರಬೇಕಾಗಿದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನವನ್ನು ಕಂಡಿದ್ರು. ನಡುವೆ ಅತಿಕ್ರಮ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸಿದ್ದಾರೆ. 23 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ 4ನೇ ಬಾರಿ ರಿಹಾನ್ ಹೆಸರಾಗದ ಚೆಂಡು. ನಡುವೆ ಬಹಳಷ್ಟು ಚೆಂಡನ್ನು ರಿಹಾನ್ ದಾಖಲಿಸಿದ್ರು. ರಿಹಾನ್ ಇವಾಗ ಯಶಸ್ಸನ್ನ SR ಭಾಗದಲ್ಲಿ ಒಂದಷ್ಟು ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ಹದರಿಗಳ ಆಘಾತವನ್ನು ಕಾಣುತ್ತಾ ಇರ್ತಕ್ಕಂಥ ತಂಡ ಪಂದ್ಯವನ್ನು ಜಯಿಸಾರ ನೋಡಬೇಕಾಗಿದೆ. ಇನ್ನು ಕೂಡ 23 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಎಂಟು ಎಸೆತಗಳು ಬಾಕಿ ಉಳಿತಾ ಇದೆ. 23 ಓಟಗಳು ಬರಬೇಕಾಗಿದೆ. ನಡುವೆ ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇತ್ತ
ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. 22 ಊಟವನ್ನು ತಲುಪ್ತಾ ಇದ್ದಾರೆ. ಅಂತಿಮ 7ಕ್ಕೆ 22 ಊಟಗಳ ಅವಶ್ಯಕತೆ. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇದೆ. ನಡುವೆ ತಳ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದ್ದಾವೆ. ಓವರ್ ಮುಕ್ತಾಯದ 4 ಓವರ್ಗಳ ಬಳಿಕ ತಳ ಮತ್ತೆ ಕೂಡ ಇವಾಗ ಏರಿಕೆಯನ್ನು ಕಾಣ್ತಾ ಇದೆ. 23 ಊಟವನ್ನು ತಲುಪ್ತಾ ಇದ್ದಾರೆ. 21 ಊಟಗಳು ಅಂತಿಮ 6 ಚೆಂಡುಗಳಲ್ಲಿ ಬರಬೇಕಾಗಿದೆ. 6ಕ್ಕೆ 21 ಊಟಗಳ ಅವಶ್ಯಕತೆ. ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಫ್ರೀಡ್ ಚೆಂಡಿಗೆ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ನಡುವೆ ಅಂತಿಮ ಊಟಗಳು ಗೂಟದ ಭಾಗದಲ್ಲಿ ಕಂಡುಕೊಂಡ್ರು. ತಡ ಮತ್ತೆ ಕೂಡ ಮತ್ತೆ ಏರಿಕೆನ ಕಾಣ್ತಾ ಇದೆ. ಶೇರ್ 11 ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಮಾಡುತ್ತಾ ಇದ್ದಾರೆ. ಬೀಸಬಲ್ಲ ಪ್ರಯತ್ನ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ನಡುವೆ ಮಿಡಾನಲ್ಲಿ ಇವಾಗ ಹದರಿ ಆಘಾತ. ವಿಕೆಟ್ ಸಹಿತ ಮತ್ತೆ ಕಳ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಜೋಶ್ ವಾಂಕಣಕ್ಕೆ ಬರ್ತಾ ಇದ್ದಾರೆ. ತೀರಾ ಕೆಳ ಅದು ಹೋಗ್ತದೆ. ಊಟಗಳು ಬರ್ತಾ ಇಲ್ಲ. ಸುಂದರತೆ ಚೆಂಡು. ಶೇರ್ 11 ಬೌಲರ್ಸ್ಗಳು ಎದುರ ಆಟಗಾರನ ಕಟ್ಟಿ ಹಾಕಬಲ್ಲ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಕಂಡ್ರು. ಅದ್ಯಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಕಾಣುತ್ತ ಶೇರ್ 11ಗಳ ತಂಡ ಮುಂದಿನ ಹಂತವನ್ನು ಕಾಣುವಂತೆ ಎಲ್ಲ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಆಲ್ ಔಟ್ ಮುಖಾಂತರವಾಗಿ ಪಂದ್ಯ ಸಮಾಪ್ತಿಯನ್ನು ಕಾಣ್ತಾ ಇದೆ. ಶೇರ್ 11 ಪಂದ್ಯವನ್ನು ಜಯಿಸಿದ್ದಾರೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಚಾರ್ಲ್ಸ್ ಕ್ರಿಕೆಟರ್ಸ್ಗೆ ನಾವು ಅಭಿಮಾನದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ದಯಮಾಡಿ ತಮ್ಮ ಕ್ಯಾಪ್ಟನ್ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಬಂದು ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕೆನ್ನೋದಕ್ಕೆ ತಿಳಿಸ್ತಾ ಇದ್ದೇವೆ. ನಮ್ಮ ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ತಾವು ಭಾಗವಹಿಸಿದ್ದು ಅತ್ಯುತ್ತಮ ಆಟವನ್ನು ಆಡಿದ್ರು ಕೂಡ ಅಂತಿಮದಲ್ಲಿ ಪರಾಜಯವನ್ನು ಕಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಮತ್ತು ಯಶಸ್ಸನ್ನು ಕಾಣಲಿ ಎನ್ನುವಂಥ ಶುಭಾರೈಕೆಯನ್ನು ಸಲ್ಲಿಸಿಕೊಂಡು ಈತ ಮುಕ್ತಾಯ ಖಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಶೇರ್ 11 ಶೈಕ್ ಅವರು ಬರಬೇಕು. ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಪಡ್ಕೊಳ್ಳಿ ನನಗೆ ತಿಳಿಸ್ತಾ ಇದ್ದೇವೆ. ಈತ ಪಂದ್ಯ ಬದಲಾವಣೆ ಕಂಡಾಗಿ ನಾವು ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಅಸ್ಗರ್ ಶಾಂತಿಪುರ ಇವರನ್ನು ಬರಮಾಡಿಕೊಳ್ತಾ ಇದ್ದೇವೆ.
ಧನ್ಯವಾದಗಳು ಉಮೇಶ್ ಮೆಂಡನ್. ಅಂಕಗಳ ಭಾಗದಲ್ಲಿ KVR ಕಪ್ ಅಂಡರ್ 22 ಬಹಳಷ್ಟು ಯಶಸ್ವಿಯಲ್ಲಿ ದಿನದ 5ನೇ ಪಂದ್ಯಾಟ ಅಂಕಗಳ ಭಾಗದಲ್ಲಿ ಕಾಣ್ತಾ ಇದೆ. ಟಾಸ್ ಕಾರ್ಯಕ್ರಮದಲ್ಲಿ ಜಯವನ್ನು ದಾಖಲಿಸಿರ್ತಕ್ಕಂಥ ಸ್ಕಾಟ್ ಸಿಸಿ ಎಲೆಕ್ಟೆಡ್ ಟು ಬೌಲ್ ಫಸ್ಟ್. ಆಲ್ ಸ್ಟಾರ್ ಫಾಲ್ಕರ್ಸ್ ವಿರುದ್ಧವಾಗಿ ಬಿಟಿಎಂ ತಂಡದ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಎಸ್ಎಸ್ಎ 2 ಬಲಿಷ್ಠ ತಂಡಗಳು ಮತ್ತೆ ಮುಖಾಮುಖಿಯನ್ನು ಕಾಣ್ತಾ ಇದೆ KVR ಕಪ್ನಲ್ಲಿ. ಆಲ್ ಸ್ಟಾರ್ ಫಾಲ್ಕರ್ಸ್ ಬಿಟಿಎಂನ ಪರವಾಗಿ ಮೊದಲ ಬ್ಯಾಟರ್ಗಳು ಕೂಡ ಸ್ಟ್ರೈಕರ್ ಮತ್ತು ನಾನ್ ಸ್ಟ್ರೈಕರ್ನ ಗುರುತನ್ನು ಕಾಣ್ತಾ ಇದ್ದಾರೆ. ಬಲಾಢ್ಯ ಆರಂಭಿಕ ಆಟಗಾರರು ಆರಂಭಿಕ ಬ್ಯಾಟರ್ಗಳಾಗಿ ಬಿಟಿಎಂನ ಪರವಾಗಿ ಮೊದಲ ಸ್ಟ್ರೈಕರಲ್ಲಿ ಚಿಂಟು, ನಾನ್ ಸ್ಟ್ರೈಕರ್ ಹಂತದಲ್ಲಿ ಸಾಯಿ ಆರಂಭಿಕ ಪರಿಚಯವನ್ನು ಕಾಣ್ತಾ ಇದ್ದಾರೆ. ಆರಂಭಿಕವ್ರಿಗಾಗಿ ಶಕ್ತಿ ಎದುರಿಸಿದ ಮೊದಲ